ಎಲ್ಲರಿಗೂ ಮಂಜುಳಾ ಕುಕಿಂಗ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮೃದುವಾದ ರುಚಿಯಾದ ಹಾಲ್ಬಾಯ್ ಮಾಡುವುದು ಹೇಗೆ ಗೊತ್ತಾ? ಬನ್ನಿ ಹೇಳ್ತೀನಿ. 1 ಲೋಟ ಮೆಷರ್ಮೆಂಟ್ ಲೋಟದಲ್ಲಿ 1 ಲೋಟ ಅಕ್ಕಿನ 5 ರಿಂದ 6 ಅವರು ನೀರಲ್ಲಿ ನೆನೆ ಹಾಕಬೇಕು. ಇದು ನೀಟಾಗಿ ನೆಂದಿರಬೇಕು. ನೋಡಿ, ಇಷ್ಟು ನೀಟಾಗಿ ನೆಂದಿರಬೇಕು. ನಂತರ ಅದೇ ಲೋಟದಲ್ಲಿ ತೆಂಗಿನಕಾಯಿ, ನಂತರ 2 ಏಲಕ್ಕಿ ಸಾಕು, ಜಾಸ್ತಿ ಬೇಡ. ಇದಿಷ್ಟು ನೀಟಾಗಿ ಸಣ್ಣದಾಗಿ ರುಬ್ಬಬೇಕು, ನಯಸ್ಸಾಗಿ. 1 ಲೋಟ ಮೆಷರ್ಮೆಂಟ್ ಲೋಟದಲ್ಲೇ ನೀರು ಹಾಕಬೇಕು. 1 ಲೋಟ ನೀರು ಹಾಕಿ ನೋಡಿ, ನೀಟಾಗಿ ಸಣ್ಣದಾಗಿ ರುಬ್ಬಬೇಕು, ತರ್ತರಿ ಮಾಡಬಾರ್ದು. ಇದಕ್ಕೆ 5 ಗ್ಲಾಸ್ ನೀರು ಹಾಕಬೇಕು. 1 2 3 4 5 ಗ್ಲಾಸ್ ನೀರು ಹಾಕಬೇಕು. ಇಲ್ಲಿ ಒಂದು ಪಾತ್ರೆ ಇಟ್ಟು ಅದೇ 1 ಗ್ಲಾಸಲ್ಲಿ ಮತ್ತೆ 1 ಗ್ಲಾಸ್ ನೀರು ಹಾಕಬೇಕು. ಅದೇ ಮೆಷರ್ಮೆಂಟ್ ಲೋಟದಲ್ಲಿ 1 ಲೋಟ ಬೆಲ್ಲ. ಮೆಷರ್ಮೆಂಟ್ ಕರೆಕ್ಟಾಗಿದ್ರೇ ಚೆನ್ನಾಗಿ ಬರೋದು. ಇದು ಅದೇ ಲೋಟದಲ್ಲಿ ಬೆಲ್ಲ ಹಾಕಬೇಕು. ಇದು ಬೆಲ್ಲ ಬರೀ ಕರಗಿದ್ರೆ ಸಾಕು, ಒಂದೇಳೆ ಪಾಕ ಏನು ಬೇಡ. ನೋಡಿ, ನೀಟಾಗಿ ಕರಗಿದ್ರೆ ಸಾಕು. ಕರಗಿದೆ ಈಗ ನೀಟಾಗಿ. ಈಗ ಇದಕ್ಕೆ ನಾವು ರುಬ್ಬಿದ್ದ ಮಿಶ್ರಣ ಹಾಕೋಣ. ನೋಡಿ, ಇದು ಬೇಯಬೇಕು ನೀಟಾಗಿ. ಅಕ್ಕಿ ಕಾಯಿ ಎಲ್ಲ ಸಿಮ್ಮಲ್ಲಿ ಇಡಬೇಕು, ತುಂಬ ಸಣ್ಣದಾಗೂ ಅಲ್ಲ, ಮೀಡಿಯಮ್ ಉರಿಲಿಟ್ಟು ಕೈ ಬಿಡ್ದಂಗೆ ತಿರುತ್ತಾನೇ ಇರಬೇಕು. ಇದು ಬೇಗ ಗಟ್ಟಿ ಆಗಿಬಿಡತ್ತೆ, ಬಿಟ್ಟೆಲ್ಲೂ ಹೋಗ್ಬೇಡಿ. ಚೆನ್ನಾಗಿ ತಿರುತ್ತಾನೇ ಇರಬೇಕು. ಒಂದ್ಸತಿ ಬಿಟ್ಬಿಟ್ರು ತಳ ಗಟ್ಟಿ ಆಗಿಬಿಡುತ್ತೆ, ಆಮೇಲೆ ನಿಮ್ಮ ಹಾಲ್ಬಾಯ್ ಕೆಟ್ಟೋಗ್ಬಿಡುತ್ತೆ. ನೋಡಿ, ಗಟ್ಟಿಯಾಗಿ ತಿರುತ್ತಾನೇ ಇರಬೇಕು, ಚೆನ್ನಾಗಿ ತಿರುಬೇಕು, ಸೈಡಲ್ಲೆಲ್ಲ ಬಿಡಬಾರ್ದು. ನಾವು ಹೇಳಿದ ಮೆಷರ್ಮೆಂಟಲ್ಲೇ ಮಾಡಿದ್ರೆ ಹಾಲ್ಬಾಯ್ ನೀಟಾಗಿ ಬರುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಹೋಗ್ಬಿಡುತ್ತೆ, ಮೆಷರ್ಮೆಂಟ್ ಸಿಗಲ್ಲ. ನೋಡಿ, ಇದು ನೀಟಾಗಿ ಅದ ಬಂದಿದೆ. ಈಗ ಹಸಿ ಕೈಯಲ್ಲಿ ಮುಟ್ಟು ನೋಡಿದ್ರೆ ಅಂಟಬಾರ್ದು. ಈಗ ಆಗಿದೆ. ಈಗ ಒಂದು ತುಪ್ಪ ಅಥವಾ ಬೆಣ್ಣೆ ಸವರಿದ ತಟ್ಟೆಗೆ ಹಾಕ್ತಾ ಇದ್ದೀವಿ. ಇದು ನೀಟಾಗಿ ಹಾಕಿ, ಇದು ನೀಟಾಗಿ ಈವನ್ನಾಗಿ ಸ್ಪ್ರೆಡ್ ಮಾಡಬೇಕೀಗ. ತಟ್ಟೆಗೆ ಹಾಕ್ಕೊಂಡು ಮೋಲ್ಡ್ ಇದ್ರೆ ಮೋಲ್ಡ್ಗೂ ಹಾಕೋಬೋದು. ನೋಡಿ, ಎಲ್ಲ ಕಡೆನೂ ಈವನ್ನಾಗಿರಬೇಕು. ನಿಮ್ಮ ಇಷ್ಟವಾದ ಕಪ್ ಅಥವಾ ಮೋಲ್ಡ್ಗೆ ಹಾಕೊಳ್ಳಿ. ತಟ್ಟೆಗೆ ಹಾಕ್ಕೊಂಡ್ರೆ ನೀಟಾಗಿ ಸ್ಲೈಸ್ ಬರುತ್ತೆ ಅಂತ ಅಷ್ಟೇ. ಇದನ್ನು ಪೂರ್ತಿ ಆರಕ್ಕೆ ಬಿಡಬೇಕು. ಒಂದು 2 ಅವರ್ಸ್ ಆದ್ರೂ ನೀಟಾಗಿ ಆರಬೇಕು. ಈಗ ಆರಿದೆ. ಈಗ ಚಾಕುಲ್ ಕಟ್ ಮಾಡ್ತಾ ಇದ್ದೀವಿ. ಇದು ಆರಲಿಲ್ಲ ಅಂದರೆ ನಿಮ್ಮ ಪೀಸ್ ನೀಟಾಗಿ ಬರಲ್ಲ, ಆಗಲೇ ಕಟ್ ಮಾಡೋಕ್ಕೆ ಹೋಗ್ಬಿಡಿ. ಅದು ಪೂರ್ತಿ ಸಂಪೂರ್ಣವಾಗಿ ಆರಬೇಕು. ಅದಾದಮೇಲೆ ಗಟ್ಟಿ ಆಗುತ್ತೆ, ಅದು ನೀಟಾಗಿ ಸ್ಲೈಸ್ ಬರುತ್ತೆ. ನೋಡಿ, ಎಷ್ಟು ನೀಟಾಗಿ ಬಂದಿದೆ ನಮ್ಮದು. ನಿಮ್ಮ ಇಷ್ಟವಾದ ಆಕಾರದಲ್ಲಿ ನೀವು ಕಟ್ ಮಾಡ್ಕೋಬೋದು. ಈಗ ಕಟ್ ಮಾಡಾದ್ಮೇಲೆ ನೀಟಾಗಿ ಒಂದೊಂದೇ ತೆಗೆಯಿರಿ. ಒಂದೊಂದೇ ತೆಗೆದು ಒಂದು ಪ್ಲೇಟಿಗೆ ಜೋಡಿಸಿ. ನಾವು ಹೇಳಿದ ರೀತಿಲಿ ಮೆಷರ್ಮೆಂಟಲ್ಲಿ ಮಾಡಿದ್ರೆ ಇಷ್ಟು ನೀಟಾಗಿ ಹಾಲ್ಬಾಯ್ ನಿಮಗೂ ಬರುತ್ತೆ. ನೋಡಿ, ಎಷ್ಟು ಮೃದುವಾಗಿ, ಎಷ್ಟು ರುಚಿಕರವಾಗಿದೆ. ಈ ಥರ ಹೆಚ್ಚಿನ ರೆಸಿಪಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಮಂಜುಳಾ ಕುಕಿಂಗ್ನ.